ಪ್ರೀತೋಕ್ಷಕರೇ, ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಿದ್ದಾರೋ ಈಗ ಆಲ್ರೆಡಿ 1, 2, 3ನೇ ಸುತ್ತಿನ ಕೌನ್ಸಿಲಿಂಗ್ ಆಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೋ ಇನ್ನೂ ಕೂಡ ವೇಕೆಂಟ್ ಇದೆ. ಆತಿಶಿಂದಾಗಿ 4ನೇ ಸುತ್ತಿನ ಕೌನ್ಸಿಲಿಂಗ್ ಆಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರ ಡೀಟೇಲ್ಸ್ ಹೀಗಿದೆ. ಅದ್ರ ಕಂಪ್ಲೀಟ್ ವಿಚಾರನ ನಿಮ್ ಜೊತೆ ಹಂಚ್ಕೊಳಕ್ ಬರ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರೀತೋಕ್ಷಕರೇ, 7/3/2026 ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು 25-26ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಆಯ್ಕೆ ಮಾಡ್ಕೊಳ್ಳೋದು ಮತ್ತು 4ನೇ ಸುತ್ತಿನ ಕೌನ್ಸಿಲಿಂಗ್ ಅದಾಗಿರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಏನು ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇನ್ಕ್ಲೂಡಿಂಗ್ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಸೇರಿದಂತೆ ಏನು ಕಾಯಂ ಅತಿಥಿ ಉಪನ್ಯಾಸಕರಿಗೆ ಕಾರ್ಯಭಾರವನ್ನು ಹಂಚಿ ಉಳಿಕೆ ಆಗಿರ್ತಕ್ಕಂಥ ಕಾರ್ಯಭಾರಕ್ಕೆ ಈ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಗ್ರಂಥಪಾಲಕರು ಮತ್ತು ದೈಹಿಕ ಶಿಕ್ಷಣವನ್ನು ಒಳಗೊಂಡಂತ ಅತಿಥಿ ಉಪನ್ಯಾಸಕರು ಕೂಡ ಇರ್ತಾರೆ. ಅವ್ರಿಗಾಗಿ ಈಗ ಆಲ್ರೆಡಿ 1ರಿಂದ 3ನೇ ಸುತ್ತಿನ ಕೌನ್ಸಿಲಿಂಗ್ ನಡೆದಿದೆ. ಎಲ್ಲರೂ ಕೂಡ ರಿಪೋರ್ಟ್ ಆಗಿದ್ದಾರೆ. ಅದರಲ್ಲಿ 2ನೇ ಸುತ್ತಿನ ಕೌನ್ಸಿಲಿಂಗ್ ನಲ್ಲಿ ಏನೆಲ್ಲ UGC ಕ್ವಾಲಿಫೈಡ್ ಇಲ್ಲದೆ ಇರತಕ್ಕಂಥ ಕೆಲವು ಅಭ್ಯರ್ಥಿಗಳನ್ನ ಮಾನ್ಯ ಹೈಕೋರ್ಟ್ ಆದೇಶದ ಮೇಲೆ ತೆಗೆದುಕೊಳ್ಳಲಾಗಿದೆ. ಇನ್ನು ಉಳಿದಂತೆ 4ನೇ ಸುತ್ತಿನ ಕೌನ್ಸಿಲಿಂಗ್ಗೆ ಒಂದು ಟೈಮ್ ಟೇಬಲ್ ಅನ್ನ ಕೊಟ್ಟಿದೆ. ಆ ಟೈಮ್ ಟೇಬಲ್ ನ ನೋಡ್ತಾ ಬರೋದಾದ್ರೆ ಅವ್ರು ಹೇಳ್ತಾರೆ, ಲಭ್ಯವಿರುವ ಕಾರ್ಯಭಾರಕ್ಕೆ ಅನುಗುಣವಾಗಿ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ಕಾಲೇಜುವರ ಪಟ್ಟಿ ಹಾಗೂ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ 7/3/2026 ಅಂತ ಹೇಳ್ತಾರೆ. ಅದೇ ದಿನ ಈ ಒಂದು ಲಭ್ಯ ಇರತಕ್ಕಂಥ ಕಾರ್ಯಭಾರದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಮತ್ತೆ ಮೆರಿಟ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಶನಿವಾರ ಇವತ್ತು ಇದನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು 2ನೇದಾಗಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆಯ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ದಿನಾಂಕವನ್ನ ಕೊಟ್ಟಿದ್ದಾರೆ. 9/3/2026ರಿಂದ 10/3/2026 ಅಂತ 2 ದಿನಗಳ ಅವಧಿಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಮುಗಿಸಬೇಕು ಅಂತೇಳಿ 2 ದಿನವನ್ನ ಕೊಟ್ಟಿದೆ, ಮಂಡೇ ಅಂಡ್ ಟ್ಯೂಸ್ಡೇ ಅಂತಕ್ಕಂಥದ್ದು. ಇನ್ನು ಸೂಚನೆಯನ್ನು ಕೊಟ್ಬಿಡ್ತಾರೆ, ಪ್ರಸ್ತುತ ನಡೆಸಲು ಉದ್ದೇಶಿಸಿರುವ 4ನೇ ಸುತ್ತಿನ ಕೌನ್ಸಿಲಿಂಗ್ ಅನ್ನು UGC ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿರುವ ವಿಷಯಗಳಿಗೆ ಹಾಗೂ UGC ನಿಗದಿತ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಕೊರತೆ ಇರುವ ವಿಷಯಗಳಿಗೆ ನಡೆಸಲಾಗುವುದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಏನು UGC ಗೈಡ್ಲೈನ್ ಇದೆಯೋ ಅದರ ಪ್ರಕಾರ ಎಲಿಜಿಬಿಲಿಟಿ ಇದೆಯೋ, ಯಾವ ಸಬ್ಜೆಕ್ಟ್ಗೆ ಆ ಕ್ಯಾಂಡಿಡೇಟ್ ಸಿಗ್ತಾ ಇದಾರೋ ಅವ್ರಿಗೆ ಕೌನ್ಸಿಲಿಂಗ್ ನ ನಡೆಸ್ತೀವಿ. ಮತ್ತು UGC ಅರ್ಹತೆ ಹೊಂದಿಲ್ಲದ ಅಭ್ಯರ್ಥಿಗಳು ಅಪ್ಲೈ ಮಾಡ್ಕೊಂಡಿದ್ದಾರೆ, ಆದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ UGC ಅರ್ಹತೆ ಇರತಕ್ಕಂಥವ್ರು ಸಿಗೋದಿಲ್ವೋ ಅಂತ ಸಬ್ಜೆಕ್ಟ್ಗೆ UGC ಅರ್ಹತೆ ಇಲ್ಲದೆ ಇದ್ರೂ ಕೂಡ ಕೌನ್ಸಿಲಿಂಗ್ ನ ನಡೆಸ್ತೀವಿ ಎಂಬುದಾಗಿ ಹೇಳಿದೆ. ಅಂದ್ರೆ ಎರಡೂ ಕಡೆನೂ ಕೂಡ ಸಬ್ಜೆಕ್ಟ್ ವಾರು ಕೌನ್ಸಿಲಿಂಗ್ ನ ನಡೆಸ್ತೀವಿ ಎಂಬುದಾಗಿ ಹೇಳ್ಕೊಂಡಿದೆ. ಇನ್ನು 2ನೇದಾಗಿ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ಇಲಾಖೆ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು, ನೀವು ಅವಾಗವಾಗ ಗಮನಿಸ್ತಾ ಇರಿ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಒಂದು ಮೆರಿಟ್ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ, ಅದನ್ನು ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಈ ಮೆರಿಟ್ ಲಿಸ್ಟ್ ಅನ್ನ ನೀಟಾಗಿ ನೋಡ್ಕೊಳ್ಳಿ, ನೀವು ಯಾವ ಮೆರಿಟ್ ಅಲ್ಲಿ ಇರ್ತೀರಿ, ಏನು ಎಷ್ಟು ಪೋಸ್ಟ್ ಅಲ್ಲಿ ವೇಕೆಂಟ್ ಲಿಸ್ಟ್ ಖಾಲಿ ಇದೆ, ಇದನ್ನೆಲ್ಲ ಟ್ಯಾಲಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಮುಂದೆ ಕೌನ್ಸಿಲಿಂಗ್ ಅಟೆಂಡ್ ಆಗುವಾಗ ಬೇಕಾಗುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಯಾವ್ದು ಕೇರ್ಲೆಸ್ ಮಾಡಕ್ ಹೋಗ್ಬಿಡಿ, ನೀಟಾಗಿ ನೋಡಿ ಇಟ್ಕೊಂಡ್ರೆ ಎಷ್ಟು ಪೋಸ್ಟ್ ಇದೆ ವೇಕೆಂಟ್ ಲಿಸ್ಟ್ ಅಲ್ಲಿ ಮತ್ತೆ ಇಲ್ಲಿ ನೀವು ಎಷ್ಟನೇವ್ರು ಇದ್ದೀರಿ ಮೆರಿಟ್ ಲಿಸ್ಟ್ ಅಲ್ಲಿ ಅಂತಕ್ಕಂಥದ್ದು ಒಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಕೌನ್ಸಿಲಿಂಗ್ ನಲ್ಲಿ ನಿಮ್ಗೆ ಅವಕಾಶ ಸಿಗುತ್ತಾ ಅಂತಕ್ಕಂಥದ್ದು ಕೂಡ ನೀಟಾಗಿ ಗೊತ್ತಾಗುತ್ತೆ. ಇನ್ನು ಇಲ್ಲಿ ವೇಕೆನ್ಸಿ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ನೀವು ವೆಬ್ಸೈಟ್ ಅಲ್ಲಿ ಇದನ್ನ ತಗೊಳ್ಬಹುದು. ಇಲ್ಲಿ ಏನೆಲ್ಲ ವೇಕೆನ್ಸಿ ಲಿಸ್ಟ್ ಇದೆಯೋ ಇದನ್ನು ಕಾಲೇಜ್ ವಾರು ಬಿಡ್ತಾ ಹೋಗ್ತಾರೆ. ಇಲ್ಲಿ ಕಾಲೇಜ್ ಐಡಿನೂ ಕೂಡ ಇಲ್ಲಿ ಪಕ್ಕದಲ್ಲಿ ಇರುತ್ತೆ, ಕಾಲೇಜ್ ನೇಮ್ ಇರುತ್ತೆ, ಡಿಪಾರ್ಟ್ಮೆಂಟ್ ಇರುತ್ತೆ, ಎಷ್ಟು ಫುಲ್ ಟೈಮ್ ವೇಕೆನ್ಸಿ ಬೇಕು ಮತ್ತೆ ಪಾರ್ಸಿಯಲ್ ಎಷ್ಟು ಬೇಕು, ಟೋಟಲ್ ಎಷ್ಟು ಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೀಟಾಗಿ ಹೇಳಿರ್ತಾರೆ. ಇದನ್ನು ಕೂಡ ನೀಟಾಗಿ ನೀವು ಗಮನಿಸ್ಕೊಳ್ಳಿ, ಎಷ್ಟು ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅಂತಕ್ಕಂಥದ್ದನ್ನ ನೀವು ನೀಟಾಗಿ ಗಮನಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾಲೇಜ್ಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು. ಮೆರಿಟ್ ಲಿಸ್ಟ್ ಅನ್ನು ಕೂಡ ಸಬ್ಜೆಕ್ಟ್ ವೈಸ್ ಬಿಟ್ಟಿದ್ದಾರೆ, ನೀಟಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು. ಇನ್ನು ಉಳಿದಂತೆ ಕೌನ್ಸಿಲಿಂಗ್ ಅಟೆಂಡ್ ಆಗುವ ಸಮಯಕ್ಕೆ ಸರಿಯಾಗಿ ಅಟೆಂಡ್ ಆಗಿ. ನಿಮ್ಗೆ ವೆಬ್ಸೈಟ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ಕೊಡ್ತಾರೆ, ಟೈಮ್ ಅನ್ನು ಕೂಡ ಕೊಡ್ತಾರೆ, ಅದನ್ನೆಲ್ಲವನ್ನ ನೀಟಾಗಿ ನೋಡ್ಕೊಳ್ಳಿ. ಎಷ್ಟು ಗಂಟೆಗೆ ಕೌನ್ಸಿಲಿಂಗ್ ಆರಂಭ ಆಗುತ್ತೋ ಅಷ್ಟು ಗಂಟೆಗೆ ಕರೆಕ್ಟ್ ಆಗಿ ಅಟೆಂಡ್ ಆಗಿ. ಮತ್ತೆ ಇದೇನು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀರೋ, ಕಾಲೇಜು ವಾರು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರೋ, ಫಸ್ಟ್ ಪ್ರಿಪರೇಷನ್ಸ್ ಸೆಕೆಂಡ್ ಪ್ರಿಪರೇಷನ್ಸ್ ಅಂತ ಇಟ್ಕೊಂಡಿರ್ತೀರೋ, ಅದೊಂದು 5 ಕಾಲೇಜ್ಗಳನ್ನ ಇಟ್ಕೊಂಡಿರಿ. ನಿಮ್ಮ ಹತ್ತಿರದ ಕಾಲೇಜ್ಗಳಿದ್ರೆ ನೀವು ಸೆಲೆಕ್ಟ್ ಮಾಡ್ಲಿಕ್ಕೆ
ಸಾಧ್ಯ ಆಗ್ತದೆ. ಆ ದಿಸೆಯಿಂದಾಗಿ ಈ ಎಲ್ಲಾ ಸಿದ್ಧತೆಗಳನ್ನ ನೀವು ಮಾಡಿಟ್ಕೊಂಡ್ರೆ ಏನು 9 ಮತ್ತು 10ನೇ ತಾರೀಕು ಕೌನ್ಸಿಲಿಂಗ್ ನಡೀತಾ ಇದೆಯೋ ಅದಕ್ಕೆ ನೀವು ಅಟೆಂಡ್ ಆಗ್ಬೋದು, ಯಾವುದೇ ಫಿಯರ್ ಇಲ್ದೇನೆ. ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ. ಮತ್ತೆ ಕೌನ್ಸಿಲಿಂಗ್ ನಲ್ಲಿ ಏನಾದ್ರೂ ಯಾವ ಕಾಲೇಜ್ ಬೇಕು ನಿಮ್ಗೆ ಏನು ಅಂತ ಕೇಳುವಾಗ ನೀವು ಆನ್ಸರ್ನ ಕರೆಕ್ಟ್ ಮಾಡಕ್ ಆಗೋದಿಲ್ಲ. ಜೊತೆಗೆ ಅವರು ಹೇಳಿದ ಕಾಲೇಜನ್ನ ಕೊನೆಗೆ ನೀವು ಒಪ್ಕೋಬೇಕಾಗತ್ತೆ. ಆ ದಿಸೆಯಿಂದಾಗಿ ನೀವು ಫಸ್ಟ್ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಕೇಳ್ಬೋದು ಈ ಕಾಲೇಜ್ ಕೊಡಿ ಅಂತ. ಆ ಕಾಲೇಜಲ್ಲಿ ಇಲ್ಲ ಅಂದ್ರೆ ಮುಂದಿನ ಕಾಲೇಜ್ಗಳಿಗೆ ಹೋಗ್ಬೋದು. ನೀವು ಸೆಲೆಕ್ಟ್ ಮಾಡಿದ ಯಾವ ಕಾಲೇಜಲ್ಲಿ ಖಾಲಿ ಇಲ್ಲ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೀವು ಆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ರಿಪೋರ್ಟ್ ಆಗ್ಬೇಕಾಗತ್ತೆ. ಈ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. 4ನೇ ರೌಂಡ್ ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗಿ. ಇದ್ರಲ್ಲೂ ಕೂಡ ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ 5ನೇ ಕೌನ್ಸಿಲಿಂಗ್ ಮಾಡ್ತಾರೆ. ನನ್ನ ಪ್ರಕಾರ 5ನೇ ಕೌನ್ಸಿಲ್ ಆಗೋದು ಕಷ್ಟನೇ. ಯಾಕಂತ ಹೇಳಿದ್ರೆ ಆಲ್ರೆಡಿ ಸೆಮ್ ಗಳೆಲ್ಲ ಮುಗಿತಾ ಇದೆ. ಆ ದಿಸೆಯಿಂದಾಗಿ 4ನೇ ಕೌನ್ಸಿಲಿಂಗ್ ನಲ್ಲೇ ಆದಷ್ಟು ಫಿಲ್ ಮಾಡ್ತಾರೆ. ಇನ್ನು ಉಳಿದಂತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ಸ್ ಆಗಿತ್ತು. ಎಷ್ಟೋ ಜನಕ್ಕೆ ಬೇಕಾಗುತ್ತೆ, ಶೇರ್ ಮಾಡಿ, ಆದಷ್ಟು ಬೇಗ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನಾದ್ರು ಹೇಳ್ಬೇಕು ಕೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.